ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ವಾಟ್ಲೆ ಕಿಚನ್ ಸೀಸನ್ 2 ನ ಪ್ರೋಮೋ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇರೋದು. ನಮ್ಮ ರಕ್ಷಿತಾ ಶೆಟ್ಟಿ ಅವರ ಒಂದು ಪರದಾಟನ ನೋಡಬೇಕು. ಏನಂದ್ರೆ ರಕ್ಷಿತಾಗೆ ಒಂದು ಹೇಳಕ್ ಕೊಡ್ತಾರೆ, ಏನು ಕ್ವಾಟ್ಲೆಗೆ ಒಂದು ನಮ್ಮ ಸುಷ್ಮಾ ಮೇಡಮ್ ಅವರು ಒಂದು ಹೇಳಕ್ ಕೊಡ್ತಾರೆ. ಒಂದು ಏನಪ್ಪಾ ಅಂತಂದ್ರೆ ಒಂದು ವರ್ಡ್ ಆಗಿರ್ಬೋದು, ಅಥವಾ ಒಂದು ಸಿನಿಮಾ ಹೆಸರು ಆಗಿರ್ಬೋದು, ಒಂದು ಡಿಶ್ ಹೆಸರು ಅಥವಾ ಒಂದು ತರಕಾರಿ ಹೆಸರು, ಆ ರೀತಿ ಏನಾದರೂ ಒಂದು ಹೇಳಕ್ ಕೊಡ್ತಾರೆ. ಸೊ ಅದನ್ನ ಅವರಿಗೆ ಮೈಕ್ ಹಾಕೋ ಕೊಟ್ಟಿರ್ತಾರೆ ಕ್ವಾಟ್ಲೆಗೆ. ಸೊ ಸಕ್ಕದ ಮಜಾ ಇದೆ ಕ್ವಾಟ್ಲೆ ಕಿಚನ್. ಪ್ರತಿ ಸೀಸನು ಕೂಡ ತುಂಬಾ ಒಂಥರ ಯುನೀಕ್ ಆಗಿ ಮಾಡ್ತಾ ಇದ್ದಾರೆ ನಮ್ಮ ಕ್ವಾಟ್ಲೆ ಕಿಚನ್ ಅವರು. ಡಿಶಸ್ಸು ಕೂಡ ತುಂಬಾ ಚೆನ್ನಾಗಿರೋಂಥದ್ದು ಮಾಡ್ತಾರೆ. ನಮಗೆ ಕ್ವಾಟ್ಲೆ ಕಿಚನ್ ಸೀಸನ್ 2 ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗೆ ಒಂದು ವೆಜ್ ಏನೋ ಆ್ಯಕ್ಚುಲಿ ಆ ಡಿಶಸ್ ನೆನಪಿಲ್ಲ ನನಗೆ. ಕುಕ್ ಆಫ್ ದಿ ವೀಕ್ ಅಂತೇಳಿ ಒಂದು ಕೂಡ ಬಂತು ರಕ್ಷಿತಾ ಶೆಟ್ಟಿ ಅವ್ರಿಗೆ. ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಅಟ್ಲೀಸ್ಟ್ ಇವಾಗಿಂದನಾದ್ರು ಕೂಡ ಮಾಡೋಣ ಅಂತ ಮಾಡ್ತಿದ್ದೀನಿ. ಸಿಕ್ಕಾಬಡೆ ಫನ್ ಇದೆ ಈ ವಾರ ಅಂತೂ. ರಕ್ಷಿತಾ ಶೆಟ್ಟಿ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಕಾಶ್ಮೀರಿ ಪರೋಟ ಅಂತ ಹೇಳ್ಬಿಟ್ಟು ಹೇಳಕ್ ಕೊಟ್ಟಿದ್ದಾರೆ ಸುಷ್ಮಾ ಅವರು. ಬಟ್ ಅದನ್ನ ಆಕ್ಷನ್ ಮಾಡಿ ತೋರಿಸ್ಬೇಕು. ಅವ್ರ ಹೆಡ್ಫೋನ್ ಹಾಕಿರ್ತಾರಲ್ಲ, ಸೊ ಕೇಳ್ಸಲ್ಲ. ಆಕ್ಷನ್ ಮಾಡೇ ತೋರಿಸ್ಬೇಕು. ರಕ್ಷಿತಾ ಶೆಟ್ಟಿ ತುಂಬಾ ಟ್ರೈ ಮಾಡ್ತಾ ಇದಾರೆ ಆಕ್ಷನ್ ಮಾಡಿ ಹೇಳಕ್ಕೆ. ಬಟ್ ಪ್ರಶಾಂತ್ಗೆ ಹೇಳಕ್ಕೆ ಗೊತ್ತಾಗ್ತಿಲ್ಲ, ಅಂದ್ರೆ ಅರ್ಥ ಆಗ್ತಿಲ್ಲ. ನಮ್ಮ ರಕ್ಷಿತಾ ಶೆಟ್ಟಿ ಮಾಡಿ ತೋರಿಸ್ತಾ ಇರೋದು ಅರ್ಥ ಆಗ್ತಿಲ್ಲ. ಸಾಂಬಾರು ಅಂತ ಹೇಳಿ ಒಂದು ಆಕ್ಷನ್ ಮಾಡಿ ತೋರಿಸ್ತಾ ಇದ್ರೆ, ಬಟ್ ನಮ್ಮ ಪ್ರಶಾಂತ್ ಫುಲ್ ಕ್ವಾಟ್ಲೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸಖತ್ ಮಜಾ ಇದೆ. ಕಮ್ಮಿ ಮಾಡ್ತಿದ್ದೀನ ಅಂತ ಕೇಳ್ತಿದ್ದಾಳೆ ರಕ್ಷಿತಾ. ತುಂಬಾ ಬಲ್ಲಿ ಅಂತ ಒಂದು ವರ್ಡ್ ಹೇಳ್ತಾ ಇದ್ದಾರೆ. ಕಾಶ್ಮೀರಿ ಆಲೂ ಪರೋಟ. ಇಷ್ಟುದ್ದ ಹೇಳ್ಬೇಕಾ? ಇಷ್ಟುದ್ದ ಹೆಂಗೆ ಆಕ್ಷನ್ ಮಾಡಿ ತೋರಿಸೋದು ಅಂತ ನಮ್ಮ ರಕ್ಷಿತಾ ಶೆಟ್ಟಿಗೆ ಭಯ ಆಗ್ತಿದೆ. ಸೊ ಅಂಥದ್ರಲ್ಲೂ ಕೂಡ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಮಾತಾಡ್ತಾ ಇದ್ದಾರೆ. ಆಕ್ಷನ್ ಮಾಡಿ ತೋರಿಸಿ ಸುಸ್ತಾಗ್ತಿದ್ದಾರೆ ಅಂತನೂ. ಬಟ್ ಪ್ರಶಾಂತ್ ಒಂದೂ ಗೆಸ್ ಮಾಡ್ತಾ ಇಲ್ಲ. ನಾನೇನಾದ್ರೂ ಕಮ್ಮಿ ಮಾಡಿದ್ನ ಅಂತಾನು ಕೂಡ ಕೇಳ್ತಾ ಇದ್ದಾರೆ ರಕ್ಷಿತಾ ಅವರು. ಡಿಶ್ ಹೆಸರುಗಳನ್ನ ಹೇಳ್ತಾರೆ, ನೀವು ಗೆಸ್ ಮಾಡ್ತೀರಿ ಅಂತ ಹೇಳೋದು. ಸಾಂಬಾರು ಅಂತ ಹೇಳ್ಬಿಟ್ಟು ಒಂದು ಏನ್ ಕೊಟ್ಟಿರ್ತಾರೆ, ಅದನ್ನು ಕೂಡ ಪ್ರಶಾಂತ್ಗೆ ಆಕ್ಷನ್ ಮಾಡಿ ಆಕ್ಷನ್ ಅನ್ನೋದಕ್ಕಿಂತ ಬಾಯಲ್ಲೇ ಹೇಳ್ತಾರೆ. ಬಟ್ ಅವ್ರಿಗೆ ಕೇಳ್ಸಲ್ವಲ್ವಾ, ಹೆಡ್ಫೋನ್ ಹಾಕಿರ್ತಾರೆ ಕ್ವಾಟ್ಲೆ ಪ್ರಶಾಂತ್ ಅವರು. ಸೊ ಸಕ್ಕತ್ ಮಜಾ ಇದೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ನಮ್ಮ ರಕ್ಷಿತಾ ಶೆಟ್ಟಿ ಹೇಳೋದ್ ಬಿಡ್ತಾ ಇಲ್ಲ, ಆ ರೀತಿ ಆಗ್ತದೆ. ನೆಕ್ಸ್ಟ್ ವರ್ಡ್ ಒಂದು ಏನು ಕಾಶ್ಮೀರಿ ಆಲೂ ಪರೋಟ ಏನ್ ಹೇಳ್ತಾರೆ. ಸೊ ಆ ವರ್ಡ್ ಇಷ್ಟುದ್ದ ಇದೆಯಾ ಅಂತ ನಮ್ಮ ರಕ್ಷಿತಾ ಶೆಟ್ಟಿ ಹೆಂಗಪ್ಪ ಇದನ್ನ ಹೇಳ್ಸೋದು ಅಂತೇಳಿ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಆಮೇಲೆ ನಾನು ಕೇಳ್ತಾರೆ ಜಡ್ಜಸ್ ಅವ್ರಿಗೆ, ಎಷ್ಟು ಇನ್ನೋಸೆಂಟ್ ಅಲ್ವಾ ನಮ್ಮ ರಕ್ಷಿತಾ ಶೆಟ್ಟಿ. ಕೇಳ್ತಾರೆ ನಾನು ಏನಾದ್ರು ಕಡಿಮೆ ಮಾಡೋದ್ನ ಅಂತ ಹೇಳಿ. ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ತುಂಬಾ ಆಕ್ಟಿವ್ ಆಗಿರ್ತಾರೆ. ಇಡೀ ಒಂದು ಅವರ ಜರ್ನಿನ ನೋಡಿದಾಗ ನನಗೆ ಅವ್ರು ಯೂಟ್ಯೂಬ್ ಅಲ್ಲೂ ಕೂಡ ವಿಡಿಯೋಸ್ ಹಾಕ್ತಾ ಇರ್ತಾರೆ. ಅವ್ರು ಕ್ವಾಟ್ಲೆ ಕಿಚನ್ ಸೀಸನ್ 2 ಹೋಗ್ತಾರೆ. ಹಾಗೆ ಅವರ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಪ್ರತಿಯೊಂದು ವಿಡಿಯೋ ಮಾಡ್ತಾರೆ. ನೆನ್ನೆ ಒಂದು ವಿಡಿಯೋ ನೋಡಿದೆ ಇನ್ಸ್ಟಾಗ್ರಾಮ್ದು. ಅವ್ರ ಅಮ್ಮ ಹಲಸಿನ ಹಣ್ಣಿನ ಒಂದು ದೋಸೆ ಮಾಡ್ತಾರಲ್ವಾ, ಸೊ ಅದ್ರದ್ದು ಒಂದು ವಿಡಿಯೋ ಮಾಡಿದ್ರು. ಚಂದ ಇದೆ. ಹಲಸಿನ ಹಣ್ಣಿನ ದೋಸೆ ಬಗ್ಗೆ ಮಾತಾಡಿದ್ದು ಒಂದು ಕನ್ನಡ ಅವ್ರು ಮಾತಾಡೋದೇ ಚಂದ ನಮ್ಮ ರಕ್ಷಿತಾ ಶೆಟ್ಟಿ ಅವರು. ಏನಾದ್ರೂ ರಕ್ಷಿತಾ ಶೆಟ್ಟಿ ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಸಾಕು, ಮತ್ತೊಂದು ಬಂದ್ಬಿಡುತ್ತೆ ನಿಮ್ಮ PR ಮೇಡಮ್ ಎಷ್ಟು ಪೇಮೆಂಟ್ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಿ ಒಂದಷ್ಟು ಕಮೆಂಟ್ಸ್ ಬರುತ್ತೆ. ನೀವೇನಾದ್ರು ಕಮೆಂಟ್ಸ್ ಮಾಡ್ಕೊಳ್ಳಿ, ನಾನು ತಲೆ ಕೆಡ್ಸ್ಕೊಳ್ಳೋಣ. ನಾನಂತೂ PR ಅಲ್ಲ. ನನಗೆ ರಕ್ಷಿತಾ ಶೆಟ್ಟಿ ಪರ್ಸ್ನಲಿ ಸಿಕ್ಕಾಬಡೆ ಇಷ್ಟ. ಅವ್ರ ಮಾತಾಗಿರ್ಬೋದು, ಅವರ ಒಂದು ಇನ್ನೋಸೆನ್ಸ್ ಸಿಕ್ಕಾಬಡೆ ಇಷ್ಟ ಆಗುತ್ತೆ. ಅವರ ಆಕ್ಟಿಂಗು ಕೂಡ ನಂಗೆ ಸಿಕ್ಕಾಬಡೆ ಇಷ್ಟ. ಮತ್ತೆ ಒಂದು ಚಿಕ್ಕ ಹುಡುಗಿ, ಒಂದು 21-25 ವರ್ಷದ ಹುಡುಗಿ ಈ ರೇಂಜಿಗೆ ಜನಕ್ಕೆ ಇಷ್ಟ ಆಗ್ತಾಳೆ ಅಂತಂದ್ರೆ ಒಂದು ಸಾಧನೆ ನಿಜವಾಗ್ಲೂ ಮೆಚ್ಚಲೇಬೇಕು. ಸೊ ನಂಗೆ ಸಿಕ್ಕಾಬಡೆ ಇಷ್ಟ. ಕಮೆಂಟ್ಸ್ನ ಓದೋಣ. ಈ ಒಂದು ಪ್ರೋಮಗೆ ಯಾರೆಲ್ಲ ಏನೆಲ್ಲ ಕಮೆಂಟ್ಸ್ ಹಾಕಿದ್ದಾರೆ ಅಂತ. ಆಮೇಲೆ ರಕ್ಷಿತಾ ಇದ್ದ ಕಡೆ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಅಂತ ಹಾಕಿದ್ದಾರೆ. ಕ್ವಾಟ್ಲೆ ಕೊಟ್ಟದ್ದು ನಮ್ಮ ರಕ್ಷಿತಾ ಮಾತ್ರ ಅಂತ ಹಾಕಿದ್ದಾರೆ. ರಕ್ಷಿತಾ ಕುಕಿಂಗ್ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಕ್ವಾಟ್ಲೆ, ಎರಡೂ ಕಡೆ ರಾಕಿಂಗ್ ಬೆಂಕಿ ಅಷ್ಟೇ. ಹೌದಲ್ವಾ? ಸೂಪರ್. ಆ್ಯಂಡ್ ಸ್ಯಾಟರ್ಡೇ ರಕ್ಷಿತಾ ಹವ, ಸಂಡೇ ಓಂ ಪ್ರಕಾಶ್ ಹವ. ಹೌದು, ನಿಜ. ಸಂಡೇ ನಮ್ಮ ರಕ್ಷಿತಾ ಅಲ್ಲ, ಸಾರಿ, ಸ್ಯಾಟರ್ಡೇ ನಮ್ಮ ರಕ್ಷಿತಂದು ಏನು ಎಪಿಸೋಡಲ್ಲಿ ರಕ್ಷಿತಾ ಸಿಕ್ಕಾವಡೆ ಮಜಾ ಕೊಡ್ತಾರೆ. ಸಂಡೇ ಎಪಿಸೋಡಲ್ಲಿ ಓಂ ಪ್ರಕಾಶ್ ಅವರು ಸಿಕ್ಕಾವಡೆ ಕಾಮಿಡಿ ಅಂತಾನೆ ಹೇಳ್ಬೋದು. ಮತ್ತೆ ಸಂಡೇಲಿ ನನಗೆ ಇನ್ನೊಬ್ರು ಇಷ್ಟ ಆಗೋದಂತಂದ್ರೆ ನಮ್ಮ ತುಕಾಲಿ ಸಂತೋಷ್ ಮತ್ತೆ ನಮ್ಮ ಓಂ ಪ್ರಕಾಶ್. ಇಬ್ರು ಕಾಮಿಡಿನೂ ಸೂಪರ್ ಅಂತ ಹೇಳ್ಬೋದು.
ಸಕ್ಕತ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇನ್ನು ಶನಿವಾರ ಬಂದರೆ ನಮ್ಮ ಸೂರಜ್ ಆಗಿರ್ಬೋದು, ಟ್ಯಾಲೆಂಟೆಡ್ ಕಲಾವಿದ ಆಗಿರ್ಬೋದು, ನಮ್ಮ ರಕ್ಷಿತಾ ಶೆಟ್ಟಿ, ಇವರು 3 ಜನ ಅಂತೂ ನಕ್ಕು ಜೊತೆಗೆ ಸೂರಜ್ ನೆಕ್ಸ್ಟ್ ಸಂಡೇ ಬರ್ತಾರೆ. ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಪ್ಯಾಕ್ ಅಂತಲೇ ಹೇಳ್ಬೋದು ಕ್ವಾಟ್ಲೆ ಕಿಚನ್. ಅದರಲ್ಲೂ ಕೂಡ ಈ ಒಂದು ಕ್ವಾಟ್ಲೆ ಕಿಚನ್ ತುಂಬ ವೆರೈಟಿ ಆಗಿ ಕಾನ್ಸೆಪ್ಟ್ನ ತರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ ನನಗಂತೂ. ಮತ್ತೆ ನಮ್ಮ ಮೇಘಾ ಶೆಟ್ಟಿ ಅವರು ಬಂದಿದ್ರು ಹೋದ ವಾರ ಕ್ವಾಟ್ಲೆ ಕಿಚನ್ಗೆ. ಯಾರೆಲ್ಲ ನೋಡಿದ್ರಿ ಅಲ್ಲಿನ ಒಂದು ಫನ್ ಸಿಕ್ಕಾಡೈತೆ. ನಾನು ಜಾಸ್ತಿ ನೋಡೋಕ್ಕಾಗಲ್ಲ, ಸ್ವಲ್ಪ ನಾನು ನೋಡಿದೆ, ತುಂಬ ಚೆನ್ನಾಗಿತ್ತು. ರಿವ್ಯೂನ ಕೊಡೋಣ ಅಂತ ಹೋಗ್ತೀನಿ, ಕೆಲವೊಂದ್ಸಲ ಏನಾಗ್ಬಿಡೋದಂದ್ರೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಎರಡೂ ಕಡೆನೂ ವಿಡಿಯೋ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಅನಿಸ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಸಿಕ್ಕಾಗ ಮಾಡೋಣ ಅಂತ ಇದ್ದೀನಿ. ಇನ್ನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತೀನಿ ಯೂಟ್ಯೂಬಲ್ಲಿ. ನನ್ನ ಬಿಗ್ ಬಾಸ್ 13 ಬಗ್ಗೆ ಆಗಿರ್ಬೋದು, ನಮ್ಮ ಕ್ವಾಟ್ಲೆ ಕಿಚನ್ ಸೀಸನ್ 2 ಪ್ರೋಮೋ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ವಿಡಿಯೋನು ಕೂಡ ಮಾಡೋಣ ಅಂತ ನನ್ನ ಪ್ಲಾನಲ್ಲಿ ಇದೆ. ಮತ್ತೆ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ಗಳು ಯಾರೆಲ್ಲ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ರಕ್ಷಿತಾ ಶೆಟ್ಟಿ ಅವರ ಪ್ರತಿಯೊಂದು ವಿಡಿಯೋನು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ಚೆನ್ನಾಗಿ ಮಾಡ್ತಾರೆ, ಎಫರ್ಟ್ ಹಾಕಿ ಮಾಡ್ತಾರೆ, ಆ್ಯಂಡ್ ತುಂಬ ಆಕ್ಟಿವ್ ಆಗಿರ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಪ್ರತಿಯೊಂದು ವಿಡಿಯೋನು ಎಲ್ಲ ಮ್ಯಾನೇಜ್ ಮಾಡ್ತಾರೆ. ನಿಜವಾಗ್ಲೂ ಗ್ರೇಟ್ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಪ್ರೋಮೋನೆ ಹೈಲೈಟ್ ಯಾವಾಗಲೂ ಅಂತ ಹಾಕಿದ್ದಾರೆ. ಮುದ್ದು ಕಿಣ್ಣಿ ರಕ್ಷಿತಾ, ಆ್ಯಕ್ಚುಲಿ ಪಟಾಕಿ ರಕ್ಷಿತಾ, ಸೂಪರ್ ರಕ್ಷಿತಾ, ಸಿಕ್ಕಾಪಟ್ಟೆ ಒಳ್ಳೆ ಬೆಸ್ಟ್ ಅಂದರೆ ಹೇಳ್ಬೇಕಂದ್ರೆ ಒಳ್ಳೆ ಕಮೆಂಟ್ಸ್ಗಳು ಜಾಸ್ತಿ ಇರುತ್ತೆ. ಎಲ್ಲೋ ಒಂದೊಂದಷ್ಟೇ ಬ್ಯಾಡ್ಸ್ ಕಮೆಂಟ್ಸ್ ಇರುತ್ತೆ. ರಕ್ಷಿತಾ ಶೆಟ್ಟಿ ಇಷ್ಟಪಟ್ಟು ಸಿಕ್ಕಾಪಟ್ಟೆ ಜನ ಇದ್ದಾರೆ. ರಕ್ಷಿತಾ ಶೆಟ್ಟಿ ಮಾತುಗಳೇ ಕೇಳಕ್ಕೆ ಸಾಕಷ್ಟು ಜನ ವೆಯ್ಟ್ ಮಾಡ್ತಿರ್ತಾರೆ. ಕ್ವಾಟ್ಲೆ ಕಿಚನ್ ಶನಿವಾರ ಬರೋದನ್ನೇ ಕಾಯ್ತಾ ಇರ್ತಾರೆ. ಸೊ 2 ದಿನ ರಕ್ಷಿತಾ ಶೆಟ್ಟಿ ಬರೋದಾದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಒಂದು ದಿನ ಬರ್ತಾರೆ ರಕ್ಷಿತಾ ಶೆಟ್ಟಿ, ಅದಕ್ಕೋಸ್ಕರ ಜನ ಕಾಯ್ತಾ ಇರ್ತಾರೆ. ನಾನು ಕೂಡ ಅದರಲ್ಲೊಬ್ಳು, ನಾನು ಕಾಯ್ತಾ ಇರ್ತೀನಿ ರಕ್ಷಿತಾ ಶೆಟ್ಟಿ ಅವರ ಮಾತುಗಳನ್ನ ಕೇಳೋದಕ್ಕೋಸ್ಕರ. ಸೊ ಎನಿವೆ, ಇವತ್ತಿನ ಒಂದು ಪ್ರೋಮೋ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಇತ್ತು. ನನ್ನನ್ನು ಕೇಳೋದಾದ್ರೆ ಈ ಒಂದು ಪ್ರೋಮೋ ನೋಡಿದಾಗ ರಕ್ಷಿತಾ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಇನ್ನೊಂದು ಕ್ವಾಟ್ಲೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಅವ್ರಿಗೆ ಹೇಳಕ್ಕೆ ಬರ್ತಾ ಇಲ್ಲ, ಬಟ್ ಅವರು ಬಿಡ್ತಾ ಇಲ್ಲ. ನಂತರ ಒಂದು ಹೆಸರು ಏನು ಕೊಡ್ತಿದ್ದಾರೆ, ಒಂದು ಗೆಸ್ ಮಾಡಬೇಕು ಅನ್ನೋದು ಒಂದನ್ನು ಆ್ಯಕ್ಷನ್ ಮಾಡಿ ತೋರಿಸೋದಿದೆಯಲ್ವಾ, ಅದು ನೆಕ್ಸ್ಟ್ ಲೆವೆಲಲ್ಲಿದೆ. ರಕ್ಷಿತಾ ಶೆಟ್ಟಿ ಅವರ ಆ್ಯಕ್ಟಿಂಗ್ ಸೂಪರ್, ಆ್ಯಂಡ್ ಎಲ್ಲನೂ ಕೂಡ ಸೂಪರ್ ಅಂತ ಹೇಳ್ತಾ, ಯಾರೆಲ್ಲ ಫ್ಯಾನ್ಸ್ಗಳಿದ್ದಾರೆ ರಕ್ಷಿತಾ ಶೆಟ್ಟಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಸಿನಿಮಾ ಬರ್ತಾ ಇದೆ, ಸಿನಿಮಾ ಬಗ್ಗೆ ಮಾತಾಡಿ ಮೇಡಮ್ ಅಂತ ಸುಮಾರು ಜನ ಕಮೆಂಟ್ ಹಾಕಿದ್ದೀರಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಜೋಡಿಯಲ್ಲಿ ಬರ್ತಾ ಇರುವಂತಹ ಸಿನಿಮಾದ ಬಗ್ಗೆ ಮಾತಾಡೋಣ. ಪಳಾರ್ ಗಿಲ್ಲಿ ಸೂಪರ್ ಅಂತ ಹೇಳ್ಬೋದು, ಮಾತಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ಪ್ರೋಮೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ. ಬಾಯ್, ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಲವ್ ಯು.